ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಂತ JP ಹೊಸ ಕೇಸನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ಕೇಸ್ ನಿಜಕ್ಕೂ ಕೂಡ ಸರ್ಪ್ರೈಸ್ ಅಂತ ಹೇಳ್ಬೋದು, ಜೊತೆಗೆ ವಿಚಿತ್ರ ಅಂತ ಕೂಡ ಹೇಳ್ಬೋದು. ಹಾಗಿದ್ರೆ ಅದು ಎಂಥ ಕೇಸ್ ತಗೊಂಡಿರ್ಬೋದು JP, ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದಾ ಮತ್ತು ಭಾರ್ಗವಿ ಇಬ್ಬರು ಕೂಡ ಮಾವನ ಮಾತನ್ನು ಒಪ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಗಂಡನನ್ನು ಪೀಡಿಸ್ತಿದ್ದಾರೆ. ಇಲ್ಲಿ JP ಪಾಟೀಲ್ ಅವರು ನನಗೆ ಮೊಮ್ಮಗು ಬೇಕೇ ಬೇಕು, ಕೊಟ್ಟರಷ್ಟೇ ಕೇಸನ್ ಬಗ್ಗೆ ಯೋಚನೆ ಮಾಡ್ತೀನಿ, ಜಗನ್ ಮನೆ ತಗೋಬೇಕಾ ವಾಪಸ್ ಇಲ್ಲ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಬೃಂದಾ ಅಂತೂ ಆಸ್ತಿಯನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ತಾನೇ ಮೊದಲು ಪ್ರೆಗ್ನೆಂಟ್ ಆಗಬೇಕು, ತನಗೆ ಮೊದಲು ಮಗು ಆಗಬೇಕು, ಈ ಮನೆಗೆ ಮೊದಲನೇ ಮೊಮ್ಮಗು ತಾನೇ ಕೊಡಬೇಕು, ಆಗ ಮಾತ್ರ ನನ್ನ ಅಧಿಕಾರ ನಡೆಯುತ್ತೆ, ಇಡೀ ಆಸ್ತಿ ನಂದಾಗತ್ತೆ. ಯಾಕಂದರೆ ಮಾವ ಮಗು ಆದ ತಕ್ಷಣ ತನ್ನ ಮೊಮ್ಮಗಗೆ ಆಸ್ತಿ ಬರೀತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಡೀ ಆಸ್ತಿಯನ್ನು ನಾನು ನನ್ನ ತೆಕ್ಕೆಗೆ ತಗೋಬೇಕು ಅಂದರೆ ಈಗ ನಾನು ಮಗು ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಚರಣಿಂದ ಬಿಟ್ಟಿದ್ದಾಳೆ. ಇಲ್ಲಿ ಚರಣ ಡೈಟ್ ಫುಡ್ಡಲ್ಲಿ ಇರಬೇಕು, ಫಿಟ್ ಆಗಿರಬೇಕು, ಫೈನ್ ಆಗಿರಬೇಕು, ಆಗ ಮಾತ್ರನೇ ನಮಗೆ ಮಗು ಆಗೋದಕ್ಕೆ ಸಾಧ್ಯ, ಜೊತೆಗೆ ಮುದ್ದಾಗಿ ಮಗು ಆಗತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ಚರಣ್ ಯಾವುದಕ್ಕೂ ಕೂಡ ಒಪ್ಕೋತಾ ಇಲ್ಲ, ನನ್ನಿಂದ ಸಾಧ್ಯ ಆಗೋದಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಆದರೆ ಬೃಂದಾ ಮಾತ್ರ ಯಾವುದೇ ಕಾರಣಕ್ಕೂ ಬಿಡುವುದಕ್ಕಂತೂ ಒಪ್ತಾನೆ ಇಲ್ಲ. ಇತ್ತ ಕಡೆ ಮಾವಂಗೆ ಹೇಳ್ಬಿಡ್ತೀನಿ, ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ, ಮಗು ಬೇಡ ಅಂತ ಹೇಳ್ತಿದ್ಯಾ ಅಂತ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾರೆ. ಅಪ್ಪನ ಕಂಡು ತುಂಬ ರೆಸ್ಪೆಕ್ಟ್ ಮತ್ತು ಗೌರವ ಇರ್ತಕ್ಕಂಥ ಚರಣ್ ಬೃಂದಾ ಮಾತಿಗೆ ತಲೆ ಅಲ್ಲಾಡಿಸ್ಬೇಕಾಗತ್ತೆ. ಇತ್ತ ಕಡೆ ಅರ್ಜುನ್ ಕತೆ ಮಾತ್ರ ಇನ್ನೊಂದು ರೀತಿ ಏನಿಲ್ಲ, ಎರಡೂ ಕೂಡ ಒಂದೇ ರೀತಿ ಅಂತಲೇ ಹೇಳ್ಬೋದು. ಅರ್ಜುನ್ ಕತೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಆತ ಕಡೆ ಭಾರ್ಗವಿ ಕೂಡ ಅರ್ಜುನನ್ನು ಗುಳಾಡಿಸ್ತಿದ್ದಾಳೆ ಮಗು ಬೇಕು ಅಂತ ಹೇಳಿ, ಬಟ್ ಅರ್ಜುನ್ ಅಂತೂ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಇದರ ನಡುವೆ ಇಲ್ಲಿ ಭಾರ್ಗವಿ ಒಂದು ಮಗುನೇ ಎತ್ಕೊಂಡು ಮನೆಗೆ ಬಂದುಬಿಡ್ತಾಳೆ. ಅದನ್ನು ನೋಡಿದೆ, ಏನ್ರಿ ಇದು ಮಗು ಎತ್ಕೊಂಡು ಯಾಕೆ ಮನೆಗೆ ಬಂದಿರಾ ಅಂತ ಅರ್ಜುನ್ ಗಾಬರಿಯಿಂದ ಕೇಳಿದಾಗ, ಯಾಕೆ ಅಂದರೆ ಇದು ಪಕ್ಕದ ಮನೆಯವ್ರ ಮಗು, ಅವರು ಗ್ಯಾಸ್ ಸಿಲಿಂಡರ್ ಆಫ್ ಮಾಡ್ತೀನಿ ಅಂತ ಹೋದರು, ಅಲ್ಲಿವರೆಗೂ ನಾನು ಎತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಮಗು ಎಷ್ಟು ಚೆನ್ನಾಗಿದೆ ಅಲ್ವಾ, ಇದೇ ರೀತಿ ಮಗು ನಮಗೂ ಇದ್ರೆ ಎಷ್ಟು ಚಂದ ಇರುತ್ತಲ್ವ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ರೆ, ಎತ್ತ ಹೋದರೂ ಅಲ್ಲಿಗೆ ಬರ್ತೀರಾ ಅಲ್ವಾ ನೀವು ಅಂತ ಅರ್ಜುನ್ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಭಾರ್ಗವಿಯನ್ನು ಅತ್ತೆ ಕರೀತಾರೆ. ಹಾಗಾಗಿ ಒಂದು ನಿಮಿಷ ಮಗು ಇಟ್ಕೊಳ್ರಿ ಅಂದಾಗ, ನನಗೆ ಮಗು ಎಲ್ಲ ಇಟ್ಕೊಳ್ಳೋಕೆ ಬರೋದಿಲ್ಲ, ಏನು ಮಾತಾಡ್ತಿದ್ಯಾ ನೀನು, ಮಗುವನ್ನು ಇಷ್ಟು ಹತ್ತಿರದಿಂದ ನೋಡೇ ಇಲ್ಲ, ತುಂಬ ಭಯ ಆಗ್ತದೆ ಅಂತ ಅರ್ಜುನ್ ಹೇಳ್ತಾರೆ. ಈ ರೀತಿಯೆಲ್ಲ ಮಾತಾಡ್ತಿದ್ರ, ಏನೋ ಆಗಲ್ಲ ಖಂಡಿತವಾಗ್ಲೂ ಈ ಮಗು ನಿಮ್ಮನ್ನು ನಿಜವಾಗ್ಲೂ ಕೂಡ ಗೋಳು ಇರಿಸೋದಿಲ್ಲ ಅಂತ ಹೇಳಿಬಿಟ್ಟು ಭಾರ್ಗವಿ ಏನೋ ಹೊರಟ್ಬಿಡ್ತಾಳೆ. ಬಟ್ ಮಗು ಅಂತೂ ತುಂಬ ಅಂದರೆ ತುಂಬ ಗೋಳಿಕೊಳ್ಳುತ್ತೆ. ಈ ಕಡೆ ಮಗುವನ್ನು ಸಮಾಧಾನ ಮಾಡುವಷ್ಟರಲ್ಲಿ ಅರ್ಜುನ್ ಸಾಕಾಗಿ ಹೋಗ್ತಾರೆ. ಇದರ ನಡುವೆ ಮಗು ಬೇರೆ ಸುಸು ಮಾಡಿಬಿಡುತ್ತೆ. ಇದರಿಂದ ಎಲ್ಲರೂ ಕೂಡ ನೋಡಿ ಅರ್ಜುನನ್ನು ನಗ್ತಿದ್ದಾರೆ. ಫೈನಲಿ ಇಲ್ಲಿ JP ಪಾಟೀಲ್ ಮಾತನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇಲ್ಲಿ ಭಾರ್ಗವಿ ಮತ್ತು ಬೃಂದಾ ಇಬ್ಬರು ಕೂಡ. ಇದ್ದ ಕಡೆ ಬೃಂದಾನ ನೋಡಿದ್ದೆ ಭಾರ್ಗವಿಗೆ ಅಚ್ಚರಿ ಆಗ್ತದೆ. ಬೃಂದಕ್ಕೆ ಯಾವಾಗಲೂ ದುಡ್ಡು ಹಣ ಆಸ್ತಿ ಅಂತ ಹೇಳ್ತಿದ್ದು ನೀನು, ಇವತ್ತೇನು ಈ ರೀತಿಯಾಗಿ ಪ್ರೆಗ್ನೆಂಟ್ ಆಗಬೇಕು, ಸಂಸಾರ ನೋಡಬೇಕು ಅಂತ ಮಾತಾಡ್ತಿದ್ಯಲ್ಲ, ನಿಜಕ್ಕೂ ನನಗೆ ನಿನ್ನ ಬಗ್ಗೆ ಅಚ್ಚರಿ ಆಗ್ತದೆ ಅಂದಾಗ, ಯಾಕೆ ನನಗೆ ಮಗು ಮಾಡ್ಕೋಬೇಕು ಅನ್ನೋ ಆಸೆ ಇರೋದಲ್ವಾ ಅಂತ ಹೇಳಿದಾಗ, ಅದು ಹಾಗಲ್ಲ ಅಂತ, ಯಾವತ್ತೂ ದುಡ್ಡು ಅಂತಸ್ತು ಅಂತಲೇ ಹೇಳ್ತಿದ್ದೆ, ಯಾವತ್ತೂ ಸಂಸಾರ ಬಂಧನದ ಬಗ್ಗೆ ಯೋಚನೆ ಮಾಡಲಿಲ್ಲ, ತೀರಾ ಯೋಚನೆ ಮಾಡ್ತಿದ್ಯಲ್ವಾ, ಅದೇ ಕಾರಣಕ್ಕೆ ಹೇಳಿದೆ ಅಷ್ಟೇ ಅಂದಾಗ, ನೋಡು ಭಾರ್ಗವಿ, ನನಗೂ ಕೂಡ ಮಗು ಅಂದರೆ ಆಸೆನೇ, ಅದಕ್ಕೋಸ್ಕರನೇ ಮಾವ ಹೇಳಿದ ತಕ್ಷಣ ಮಗು ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ನೀನೇನೋ ತಲೆ ಕೆಡಿಸ್ಕೋಬೇಡ, ಇಲ್ಲಿ ನಾನಿದ್ದೀನಲ್ವ, ಗೆಲ್ವನ್ನ ಕೂಡ ನೋಡ್ಕೋತೀನಿ, ನೀನು ಆರಾಮಾಗಿ ಚಿಕ್ಕಪ್ಪನ ಮಾವನ ಹತ್ರ ಮನೇನ ವಾಪಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು, ಕೇಸ್ ಹಾಕು, ಆ ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ ಬೃಂದಾ ಭಾರ್ಗವಿಗೆ ತಿಳಿಸ್ತಾರೆ. ಭಾರ್ಗವಿ ಕೂಡ ಸರಿ ಆಯಿತು ಅಂತ ಏನೋ ಹೇಳ್ತಾಳೆ. ಬಟ್ ಈ ಕಡೆ ಚರಣ್ನ ಕಥೆನೂ ಕೂಡ ಗೋವಿಂದ, ಆ ಕಡೆ ಅರ್ಜುನ್ ಕತೆ ಕೂಡ ಗೋವಿಂದ, ಇಬ್ರಿಗೂ ಕೂಡ ಹೆಂಡತಿಯರ ಗುಳಾಟವನ್ನು ನೋಡೋಕ್ಕಾಗದೆ ನಿಜಕ್ಕೂ ಕೂಡ ತಲೆ ಚಚ್ಕೊಳ್ಳೋಕ್ಕಾಗ್ಬಿಟ್ಟಿದೆ. ಇಬ್ಬರು ಮಾತಾಡ್ಕೋತಿದ್ದಾರೆ, ಮನೆ ಪರಿಸ್ಥಿತಿ ಸರಿಯಿಲ್ಲ, ಅಮ್ಮಂಗಿನ್ನೂ ಕೂಡ ಆಸ್ತಿ ಸಿಕ್ಕಿಲ್ಲ ಅನ್ನೋ ಬೇಜಾರಿದೆ, ಇಂಥ ಒಂದು ಸಮಯದಲ್ಲಿ ಮಗು ಬೇಕಾ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ. ಆದರೆ ನಮ್ಮ ಹೆಂಡತಿರ ಕತೆ ಅಂತೂ ಮುಗಿತಾನೆ ಇಲ್ಲ. ಅಪ್ಪ ಹೇಳಿದ್ದೆ ತಡ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ, ಮಗು ಬೇಕು ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಅರ್ಜುನ್ ಮತ್ತು ಚರಣ್ಣ ಇಬ್ಬರು ಕೂಡ. ತದನಂತರ ಇತ್ತ ಕಡೆ JP ಪಾಟೀಲ್ ಅವರು ತನ್ನ ಅಮ್ಮ ಶಕುಂತಲಾ ಹತ್ರ, ನನಗೆ ಮೊಮ್ಮಗು ಬರುತ್ತೆ, ಮಕ್ಕಳ ಹತ್ರ ಮಾತಾಡಿದ್ದೀನಿ, ನನಗೆ ಮೊಮ್ಮಗು ಬೇಕು ಅಂತ ಹೇಳಿ ಮಗು ಆಡ್ತಾ ಇದ್ರೆ ಈ ಮನೆ ಎಷ್ಟು ಚೆಂದ ಇರುತ್ತಲ್ವ, ಎಷ್ಟು ಖುಷಿ ಸಂತೋಷ ನೆಮ್ಮದಿ ಇರುತ್ತೆ, ಜೊತೆಗೆ ಹುಡ್ದೋಗಿರೋ ಇನ್ನೂ ಒಂದಷ್ಟು ಮನಸ್ಸುಗಳಿದ್ದಾವೆ, ಅವು ಕೂಡ ತಿಳಿಯಾಗತ್ತೆ. ಆದರೆ ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ಮೊಮ್ಮಗು ಮೊದಲು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ JP ಹೇಳ್ತಾರೆ. ಹೌದೌದು,
ಮೊಮ್ಮಗು ಮೊದಲು ಮನೆಗೆ ಬರಬೇಕು, ನನ್ನ ಮರಿ ಮೊಮ್ಮಗು ಅಂತ ಹೇಳಿ ಶಕುಂತಲಾ ತಿಳಿಸ್ತಾರ. ನನ್ನ ಮೊಮ್ಮಗು ಬಂದ ತಕ್ಷಣ ನಾನು ಆಡ್ತಾ ಕುಣಿತಾ ಮಗು ಜೊತೆನೇ ಕಾಲ ಕಳೆದ್ಬಿಡ್ತೀನಿ, ಎಷ್ಟು ಚೆಂದ ಇರುತ್ತಲ್ವಮ್ಮ ಅಂತ JP ಹೇಳಿದಾಗ ಹೌದೌದಪ್ಪ ತುಂಬ ಚೆಂದ ಇರುತ್ತೆ, ಆದರೆ ನಿನ್ನನ್ನು ಯಾರು ನಿನ್ನ ಮೊಮ್ಮಗು ಜೊತೆ ಆಡೋದಕ್ಕೆ ಬಿಡ್ತಾರೆ? ಈ ಅಜ್ಜಿ ಇಲ್ಲಿಲ್ವಾ? ಈ ಅಜ್ಜಿನೇ ಮುತ್ತಜ್ಜಿನೇ ಮೊಮ್ಮಕ್ಕಳ ಜೊತೆ ಮರುಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾಳೆ, ನಿನಗಂತೂ ಅವಕಾಶನೇ ಸಿಗೋದಿಲ್ಲ ಅಂತ ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಶ್ರೀಮಂತ ಪಾಲಕ್ ಬರ್ತಾರೆ. ನೀವು ನೋಡಿದ್ರೆ ಇಲ್ಲಿ ಮರಿ ಮೊಮ್ಮಕ್ಕಳು ಅಂತ ಮಾತಾಡ್ತಿದ್ರ, ಅಲ್ಲಿ ನೋಡಿದ್ರೆ ರೂಮಲ್ಲಿದ್ದಾರೆ, ಆದರೆ ನಿಮ್ಮ ಮಕ್ಕಳು ಇಬ್ಬರು ಕೂಡ ಹೊರಗಡೆ ಬಂದು ಮಲ್ಕೊಂಡಿದ್ದಾರೆ. ಈ ರೀತಿ ಆದರೆ ನಿಮ್ಮ ಆಸೆ ಹೋಗೇನೆ ಅಂತ ಹೇಳಿದಾಗ ಇಲ್ಲ, ಯಾವುದೇ ರೀತಿಲೂ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಕೋರ್ಟ್ ಶುರುವಾಗ್ಬಿಡ್ಲಿ, ಮನೆಯಲ್ಲಿ ಒಂದು ಪಂಚಾಯಿತಿ ಕಟ್ಟಿಯನ್ನು ನಡೆಸಿಬಿಡೋಣ ಅಂತ ಹೇಳಿ ಇಲ್ಲಿ JP ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಆಗ್ತಿದ್ದಾಗನೇ ಎಲ್ಲ ಒಂದು ಸೆಟಪ್ಪನ್ನು ರೆಡಿ ಮಾಡ್ಕೊಂಡಿದ್ದಾರೆ. JP ಪಾಟೀಲ್ ಅವರು ಲಾಯರ್ ರೀತಿಯಲ್ಲಿ ಬಂದಿದ್ದಾರೆ. ಶಕುಂತಲಾ ಅವರೇ ಅದಕ್ಕೆ ಜಡ್ಜ್ ಆಗಿದ್ದಾರೆ. ಮತ್ತೊಂದು ಜಡ್ಜ್ ಬೇರೆ ಯಾರು ಅಲ್ಲ, ಅದು ಭಾರ್ಗವಿ ಅಮ್ಮ ಪೂರ್ಣಿಯವರಾಗಿದ್ದಾರೆ. ಈ ಕಡೆ ಪೂರ್ಣಿಯವರು ಬಂದದ್ದನ್ನು ನೋಡಿದೆ. ಭಾರ್ಗವಿ ಅಮ್ಮ ನೀನಾ ಅಂದಾಗ ನಾನು ಇಲ್ಲಿಗೆ ಬಂದಿರೋದು ಜಡ್ಜ್ ಆಗಿ, ನಿನ್ನ ಅಮ್ಮನಾಗಿ ಅಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ಯಾರಿಂದ ಫಸ್ಟ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಈ ಕಡೆ ನಾವೇ ಶುರು ಮಾಡ್ತೀವಿ ಅಂತ JP ಪಾಟೀಲ್ ಹೇಳ್ತಾರೆ. ನಾನು ಇಬ್ಬರೇ ಸೊಸೆಯಂದ್ರ ಪರವಾಗಿದ್ದೇನೆ. ಇವತ್ತು ನನ್ನ ಸೊಸೆಯಂದ್ರು ಮಗುನ ಕೇಳ್ತಿದ್ದಾರೆ, ಅವರ ಮಾವ ಹೇಳಿದ್ರು ಅನ್ನೋ ಕಾರಣಕ್ಕೆ, ಆದರೆ ಅವರ ಗಂಡಂದಿರು ಅದಕ್ಕೆ ಅಪೋಸ್ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ಈ ಒಂದು ಪಂಚಾಯಿತಿನ ಸೇರಿಸಿರೋದು ಅಂತ ಹೇಳಿ JP ತಿಳಿಸ್ತಾರೆ. ತದನಂತರ ಇಲ್ಲಿ ನಿಮ್ಮ ಪರ ವಾದ ಮಾಡೋದಕ್ಕೆ ಯಾರೂ ಇಲ್ವಲ್ಲ, ನೀವೇ ವಾದ ಮಾಡ್ತೀರೇನೋ ಅಂತ ಹೇಳಿ ಜಡ್ಜ್ಗಳು ಕೇಳಿದಾಗ ಈ ಕಡೆ ಅರ್ಜುನ ಹೌದು ನಮ್ಮ ಪರವಾಗಿ ನಾವೇ ವಾದ ಮಾಡ್ತೀವಿ ಅಂತಾರೆ. ಇತ್ತ ಕಡೆ JP ಪಾಟೀಲ್ ಅವರು ತನ್ನ ಸೊಸೆ ಪರವಾಗಿ ನಿಂತು ಭರ್ಜರಿ ವಾದ ಮಂಡನೆಯನ್ನು ಮಾಡ್ತಾ ಇದ್ರೆ, ಇತ್ತ ಕಡೆ ಮಗ ಅರ್ಜುನ್ ತನ್ನ ಮತ್ತು ಚರಣ್ನ ಪರವಾಗಿ ವಾದವನ್ನು ಮಂಡಿಸ್ತಾರೆ. ಫೈನಲಿ ಇಲ್ಲಿ JP ಪಾಟೀಲ್ ಅವರ ಜೈಲಿನ ಆ ಒಂದು ಉಪಾಯ ವರ್ಕೌಟ್ ಆಗುತ್ತಾ? ಇಲ್ಲಿ ಮಕ್ಕಳು ಇಬ್ಬರು ಕೂಡ JP ಪಾಟೀಲ್ ಮಾತಿಗೆ ಒಪ್ಕೋತಾರ ಅಥವಾ JP ಪಾಟೀಲ್ ಮಾತಿಗೆ ಉಲ್ಟಾ ಹೊಡೆದ ಇಲ್ಲಿ ಕೇಸನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಕೋರ್ಟ್ಗೆ ಕೇಸ್ ಹಾಕ್ಕೊಂಡು ಹೋಗಿ ಜಗನ್ನ ಕೋರ್ಟ್ಗೆ ತರೋದ್ರ ಮುಖಾಂತರ ಇಲ್ಲಿ ಜಗನ್ ಬಂಡವಾಳವನ್ನು ಕೋರ್ಟ್ ಮುಂದೆ ಬಿಚ್ಚಿಟ್ಟು JP ಪಾಟೀಲ್ ಮನೆಯ ರಹಸ್ಯವನ್ನು ಕೋರ್ಟ್ ಮುಂದೆ ಬಿಚ್ಚಿಟ್ಟು ಆ ಮನೆ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರ. ಇಲ್ಲಿ ಅರ್ಜುನ್ ಮತ್ತು ಚುನನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ನಡುವೆ ಇಲ್ಲಿ ಭಾರ್ಗವಿ ಮತ್ತು ಬೃಂದ ಇಬ್ಬರು ಕೂಡ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಆದ ಕಡೆ ಮಾವನ ಸಾಥ್ ಕೂಡ ಇದೆ. ಇದರ ನಡುವೆ ಬೃಂದ ಕುತಂತ್ರ ಏನು ಅನ್ನೋದು ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಅದೇ ಬೃಂದ ಮಗು ಮಾಡ್ಕೋಬೇಕು ಅಂತ ಅನ್ಕೋತಿರುವುದೇ ಈ ಒಂದು ಮನೆಗೆ ವಾರಸ್ದಾರ ಬರಬೇಕು ಅಂತ ಹೇಳಿ. ಬಟ್ ಅದು ಕೂಡ ಉಲ್ಟಾ ಹೊಡೆಯೋ ಚಾನ್ಸ್ ಇದೆ ಮುಂದೆ. ಯಾಕಂದರೆ ಇಲ್ಲಿ ಭಾರ್ಗವಿನೇ ಎಲ್ಲ ಅಧಿಕಾರವನ್ನು ತಗೊಂಡಿರೋದ್ರಿಂದಾಗಿ ಮಕ್ಕಳ ಆರೈಕೆ ಕೂಡ ಆಕೆನೇ ಮಾಡ್ತಾಳೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಫೈನಲಿ JPಗಂತೂ ಅದು ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಗೊತ್ತಿದೆ. ಇಲ್ಲಿ JPಗೆ ಭಾರ್ಗವಿ ಮೇಲೆ ಎಲ್ಲಿಲ್ಲದ ವಿಶ್ವಾಸ, ಖಂಡಿತವಾಗ್ಲೂ ನಮ್ಮ ಮಾತನ್ನು ಉಳಿಸ್ಕೋತಾರೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿ ಕೂಡ ಬೃಂದಾ ಜೊತೆ ಸೇರಿಕೊಂಡು ಮಾವ ಹೇಳಿದ ಮಾತಿನ ಬಗ್ಗೆ ಡಿಸ್ಕಷನನ್ನು ಮಾಡ್ತಾರೆ. ಫೈನಲಿ ತಮ್ಮ ಗಂಡತಿರನ್ನು ಬಿಡದೆ ಈ ಒಂದು ನಿರ್ಧಾರಕ್ಕೆ ಒಪ್ಪಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ